ಸಿಟಿ ರವಿಯವರ ಬಂಧನ ಆಗಿದೆ, ಲಾಯರ್ಗೂ ಕೂಡ ಒಳಗೆ ಬಿಡ್ತಾ ಇಲ್ಲ. ಬಂಧನ ಮಾಡಿರುವಂಥದ್ದು ಕಾನೂನು ರೀತಿಯಾಗಿ ಒಳ್ಳೆಯದಲ್ಲ. ಒತ್ತಡದಿಂದ ಪೊಲಿಟಿಕಲ್ ಪ್ರೆಷರಿಂದ, ಮಂತ್ರಿಗಳ ಒತ್ತಡದಿಂದ ಮಾಡಿರುವಂಥ ಒಂದು ಕೇಸ್ ಇದು. ಎಲ್ಲರಿಗೂ, ಸಾರ್ವಜನಿಕರು ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಇದು ವಿಧಾನ ಪರಿಷತ್ ಒಳಗಡೆ ನಡೆದಿರುವಂಥದ್ದು. ಈಗಾಗಲೇ ಪರಿಷತ್ತಿನ ಸಭಾಪತಿಗಳು ಈ ಕಂಪ್ಲೇಂಟನ್ನು ತೆಗೆದುಕೊಂಡು ಇದಕ್ಕೆ ಯಾವುದೇ ದಾಖಲೆಗಳು ಇಲ್ಲದೆ ಇರೋದ್ರಿಂದ ನಾನು ಇದನ್ನು ರದ್ದು ಮಾಡಿದ್ದೀನಿ ಅನ್ನೋ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಅದಾದಮೇಲೆ ಇವರು ಹೊರಗಡೆ ಬಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಹಾಕಿರೋ ಸೆಕ್ಷನ್ನು ಕೂಡ ವಿತಿನ್ 3 years ಒಳಗಡೆ ಬರುವಂಥದ್ದು, ಅಂದರೆ ಬೇಲ್ ಆಗುವಂಥದ್ದು. ಇಲ್ಲಿ ಸದನದಲ್ಲಿ ಒಳಗಡೆ ನಡೆದಿರೋದು ಹೇಗೆ ಅದು ಸೆಕ್ಷುವಲ್ ಹರಾಸ್ಮೆಂಟ್ ಕೇಸ್ ಕೊಟ್ಟಿದ್ದಾರೆ. 5 and 7 read with section 79 ಭಾರತೀಯ ದಂಡ ವಿಧಾನ 79 75 ಇವೆರಡೂ ಕೂಡ ವಿಧಾನ ಪರಿಷತ್ ಅಲ್ಲಿ ಸುಮಾರು 40 ಜನ MLCಗಳಿದ್ದಾರೆ. ಒಂದು 50ಕ್ಕೂ ಹೆಚ್ಚು ಜನ ಪತ್ರಕರ್ತರಿದ್ದಾರೆ, IAS ಅಧಿಕಾರಿಗಳಿದ್ದಾರೆ, IPS ಅಧಿಕಾರಿಗಳಿದ್ದಾರೆ ಒಳಗಡೆ. ಇಷ್ಟು ಜನಗಳ ಮುಂದೆ ಈ ಒಂದು ಕೇಸನ್ನು ಕೊಟ್ಟಿದ್ದಾರೆ ಅಂತಂದರೆ ಇದು ಕಾಂಗ್ರೆಸ್ಸಿನ ಚಿತಾವಣಿ ಅಷ್ಟೇ. CT ರವಿಯವರಿಗೆ ಬೆದರಿಕೆ ಹಾಕಬೇಕು, ಅವರ ಬಾಯಿ ಮುಚ್ಚಿಸಬೇಕು ಅಂತ ಮಾಡಿರೋವಂಥದ್ದು. ಆ ಥರ ಆಗಿದ್ದರೆ ಅವರು ಅಲ್ಲೇ ಸ್ಪೀಕರ್ಗೆ ಕಂಪ್ಲೇಂಟ್ ಕೊಟ್ಟು ಅಲ್ಲೇ ಅದಕ್ಕೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೋದಾಯಿತು, ಅವ್ರನ್ನ ಸಸ್ಪೆಂಡ್ ಮಾಡ್ಬೋದಾಯಿತು. ಅವ್ರನ್ನ ವಜಾ ಮಾಡೋ ಅಧಿಕಾರನೂ ಸ್ಪೀಕರ್ ಸಭಾಪತಿಗಳಿಗಿದೆ. ಅದನ್ನು ಬಿಟ್ಬಿಟ್ಟು ಈಗ ಯಾರಿಗೂ ಹೇಳ್ದಂಗೆ ಕೇಳ್ದಂಗೆ ಅಲ್ಲೇ ಈಗ ಬೆಳಗಾವಿಯಲ್ಲೇ ಮಾಡ್ಬೋದಾಯ್ತಲ್ಲ, ಅರೆಸ್ಟ್ ಮಾಡಿ ಅಲ್ಲೇ ಮಾಡೋ. ಇಷ್ಟು ದೂರ ಯಾಕೆ ಕರ್ಕೊಂಬಂದ್ರು? ಅಂದರೆ ರಾಜಕೀಯ ಒತ್ತಡದಿಂದ ಮಾಡಿದ್ದಾರೆ. ನಾನು ಕೂಡ ಇಲ್ಲಿ ಬಂದಿದ್ದೀನಿ. ಇಷ್ಟೊತ್ತು ಲಾಯರ್ನು ಏನೋ ಬಿಡಲ್ಲ ಅಂತ ಇದ್ರು, ನಾನು ಕರ್ಕೊಂಡು ಹೋಗ್ತೀನಿ, ನೋಡೋಣ. ಇದು ದ್ವೇಷದ ರಾಜಕಾರಣ ಬಿಟ್ಟರೆ ಏನೂ ಅಲ್ಲ. ಈ ದ್ವೇಷದ ರಾಜಕಾರಣಕ್ಕೆ BJP ನಾವು ಹೋರಾಟ ಮಾಡ್ತೀರಿ. ಇದರ ವಿರುದ್ಧವಾಗಿ ರಾಜ್ಯಾದ್ಯಂತ ಹೋರಾಟ ಮಾಡ್ತೀರಿ. ವಿಧಾನಸಭೆ ಒಳಗಡೆ, ವಿಧಾನ ಪರಿಷತ್ ಒಳಗಡೆ ನಡೆದಿರೋದು ಅಲ್ಲೇ ತೀರ್ಮಾನ ಆಗಬೇಕು. ಇದು ಕಾನೂನು. ಆ ದೃಷ್ಟಿಯಿಂದ ಅಂಥ ದೊಡ್ಡ ಏನೋ ಅನಾಹುತ ಆಗಿದ್ದರೆ ಅದಕ್ಕೆ ದಾಖಲೆಗಳು ಇರಬೇಕು. ಆ ಥರದ ದಾಖಲೆಗಳು ಏನೂ ಇಲ್ಲ. ಹಾಂ, ಭೇಟಿ ಆದ. ಭೇಟಿ ಮಾಡಿದ್ದೀನಿ. ಈಗ ಲಾಯರ್ನ ಬಿಟ್ಟಿಲ್ಲ ಅಂದರು, ಅದಕ್ಕೆ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ಲಾಯರ್. ಗೊತ್ತಿಲ್ಲ ಇನ್ನು, ನಾನು ಈ ಒಳಗಡೆ ಎಂಟ್ರಿ ಆದೆ, ನೋಡಕ್ ಕೊಡ್ತಾ ಇಲ್ರಿ, ಅದಕ್ಕೆ ನಾನು ಇವಾಗ ಲಾಯರ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.